ನಮಸ್ಕರಿಸುತ್ತಾ ಮಾನ್ಯ ವ್ಯವಸ್ಥಾಪಕರೇ, ಮಾನ್ಯ ಪ್ರಾಚಾರ್ಯರೇ, ಉಪನ್ಯಾಸಕ ವೃಂದವೇ, ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಯಾಕೆ ಕಾಣಿಸ್ತಾ ಇದ್ದೀರಿ ಅಂದರೆ, ಸ್ಪೆಷಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಒಂಥರ ಬಣ್ಣ ಬಣ್ಣದ ಗರಿಗಳನ್ನು ಹಾಕ್ಕೊಂಡಿರುವಂತಹ ರೆಕ್ಕೆಗಳನ್ನು ರೆಡಿ ಮಾಡ್ಕೊಂಡು ಕೂತಿದ್ದೀರಿ. ಇನ್ನೇನು ಹಾರಬೇಕು, ಅದರ ಅರ್ಥ ನೀವು ಈಗ ತಯಾರಾಗ್ತಾ ಇದ್ರಿ ದ್ವಿತೀಯ PUC ಪರೀಕ್ಷೆನ ಎದುರಿಸಲು. ಅದಾದ ನಂತರ ಮುಂದೇನು, ನಮ್ಮ ಗುರಿ ಎಂತ ಅನ್ನೋದೇ ಇನ್ನೊಂದು ಪ್ರಶ್ನೆ. ಎಲ್ಲಿಗೆ ಹಾರಬೇಕು, ಯಾಕೆ ಹಾರಬೇಕು, ಎಲ್ಲಿಗೆ ಹಾರಬೇಕು, ಏನು ಗೂಡು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಹೋಗ್ಬೇಕು. ಅದ್ರ ಥರ ಈ ಒಂದು ಸಂಸ್ಥೆಯನ್ನು ಬಿಟ್ಟು, ಈ ಒಂದು ಕಾಲೇಜನ್ನು ಬಿಟ್ಟು ಮುಂದಿನ ಶಿಕ್ಷಣಕ್ಕಾಗಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನುವಂಥ ಹಲವಾರು ಯೋಚನೆಗಳು ನಮ್ಮ ತಲೆಯಲ್ಲಿ ಇರ್ತವೆ. ಅದ್ರ ಜೊತೆಗೆ ಆತಂಕಗಳಿರ್ತವೆ, ಭಯ ಇರುತ್ತೆ. ಸೊ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಗುರಿ, ಪ್ರತಿಯೊಬ್ಬರಿಗೂ ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಇದೆ. ಗುರಿ ಇರಲೇಬೇಕು. ಅಬ್ದುಲ್ ಕಲಾಂ ಅವರ ಹೇಳಿರೋ ಬಗ್ಗೆ, ಗುರಿ ಇಲ್ಲದೆ ಯಾವುದೇ ಮನುಷ್ಯನಾಗಿ ಇರೋದಿಲ್ಲ. ಹಾಗಾಗಿ ಎಲ್ರಿಗೊಂದು ಗುರಿ ಇರಬೇಕು. ಸಾಮಾನ್ಯವಾಗಿ ಗುರಿ ಅಂತ ಕೇಳಿದ ತಕ್ಷಣ ವಿದ್ಯಾರ್ಥಿಗಳಲ್ಲಿ ಬರುವಂಥ ಆತಂಕ ಏನು ಅಂದರೆ, ಒಂದಕ್ಕೆ ತಟಸ್ಥವಾಗಿರೋದಿಲ್ಲ. ಅದಕ್ಕೆ ಒಂದು ಚಿಕ್ಕ ಕಥೆ ಮೂಲಕ ಹೇಳ್ತೀನಿ. ಕೆಲವು ಜನರಿಗೆ ಗೊತ್ತು, ಆದರೂ ಕೂಡ ಆ ಕಥೆಯನ್ನು ನಾನು ಮುಂದುವರಿಸ್ತೇನೆ. ಇಬ್ರು ವಿದ್ಯಾರ್ಥಿಗಳು, ನಿಮ್ಮ ಥರ ಇಬ್ರು ವಿದ್ಯಾರ್ಥಿಗಳು ಮಾತಾಡ್ತಿರ್ತಾರೆ. ಆಯ್ತಪ್ಪ PUC ದ್ವಿತೀಯ PUC ಆಯ್ತು, ಮುಂದೇನು, ಎಲ್ಲಿ ನಿಂತು ಒಂದು ಸಂಸ್ಥೆಯ ಮುಂದ್ಗಡೆ ನಿಂತು ಮಾತಾಡ್ತಾ ಇರ್ತಾರೆ. ಆಗ ಒಬ್ಬ ವಿದ್ಯಾರ್ಥಿ ಅಂತಾನೆ, ನಾನು ಲಾಯರ್ ಆಗಬೇಕು. ಇನ್ನೊಬ್ಬ ವಿದ್ಯಾರ್ಥಿ ಅಂತಾನೆ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು. ಇನ್ನೊಬ್ಬ ವಿದ್ಯಾರ್ಥಿ ಅಂತಾನೆ, ನೋಡ್ತಾನೆ, ಪಕ್ಕದಲ್ಲಿ ನೋಡ್ತಾನೆ, ಕ್ಲರ್ಕ್ ಸರ್ ಅವ್ರು ನೋಡ್ತಾನೆ, ಅಯ್ಯೋ ಸಿಕ್ಕಾಪಟ್ಟೆ ದುಡ್ಡು ಕೈಯಲ್ಲಿದ್ದಾವೆ, ನಾನು ಕ್ಲರ್ಕ್ ಆಗಬೇಕು ಅಂತ ಹೇಳ್ತಾರೆ. ಕ್ಲರ್ಕ್ ಆಗ್ಬೇಕಾ, ಯಾಕೆ, ಅಲ್ಲಿ ನೋಡಿಯಾ ಎಷ್ಟೊಂದು ದುಡ್ಡು ಅವ್ರ ಕೈಯಲ್ಲಿ ಆಡ್ತಾ ಇದೆ. ಅಷ್ಟೊತ್ತಿಗಾಗಲೇ BO ಬರ್ತಾರೆ. ಅವ್ರ ಮುಂದೆ ಈ ಕ್ಲರ್ಕ್ ಎದ್ದು ನಿಂದಿರ್ತಾರೆ. ನಮಸ್ಕಾರ ಸರ್, ಬನ್ನಿ ಅಂತ. ಅವ್ರು ಯಾರು, BO. ಅವ್ರ ಮುಂದೆ ಇವರೇ ಕೈ ಕಟ್ತಾ ಇದ್ದಾರೆ. ಅವ್ರು ಯಾಕೆ ನಿಂತಿರ್ತಾ ಇದ್ದಾರೆ, ಅವ್ರು ಇವ್ರಿಗಿಂತ ಹೈಯರ್ ಆಫೀಸರ್. ಓ ಹೌದಾ, ಹಾಗಾದ್ರೆ ನಾನು BO ಆಗ್ತೀನಿ. BO ಆಗ್ತೀಯಾ, ಹಾಂ, ಇನ್ನೇನು ಹೇಳ್ಬೇಕು ಅನ್ನೋಷ್ಟರಲ್ಲಿ ಒಂದು ಕಾರ್ ಬರುತ್ತೆ. ಅದರಿಂದ DDPI ಬರ್ತಾರೆ ಒಳಗಡೆ. ಇವರಿಬ್ಬರು ಅವ್ರ ಎದುರುಗಡೆ ನಿಂತ್ಕೊಂಡು ಬಿಡ್ತಾರೆ. ಅವ್ರಿಗೆ ಮತ್ತೂ ಆಶ್ಚರ್ಯ, ಯಾಕಂದ್ರೆ ಇವರೇ ಗ್ರೇಟ್ ಅನ್ಕೊಂಡಿದ್ದೆ, ಅವ್ರ ಮುಂದೆ DDPI ಬಂದರು. ಅವ್ರು ಯಾರು, ಇಡೀ ಜಿಲ್ಲೆಗೆ ಈ ಎಲ್ಲ ಶಿಕ್ಷಣ ವ್ಯವಸ್ಥೆಗೆ ಅವರೇ ಉಸ್ತುವಾರಿ ಇರ್ತಾರೆ, ಪ್ರಮುಖರು. ಹಾಗಾದ್ರೆ ನಾನು DDPI ಆಗ್ತೀನಿ. ಮತ್ತಿನ್ನೊಂದು ಅಂತಂದ್ರೆ, ಆ ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲಿ ಮಿನಿಸ್ಟ್ರು ಬರ್ತಾ ಇರ್ತಾರೆ. ಅದಕ್ಕೆ ಉಸ್ತುವಾರಿಗೆ ಎಂದು DC ಬರ್ತಾರೆ. ಆ DC ಬರೆದ ತಕ್ಷಣ ಇವರೆಲ್ಲರೂ ಹೋಗಿ ಆ ರಸ್ತೆ ಬದಿಯಲ್ಲಿ ನಿಂದಿರ್ತಾರೆ. ಆ ಒಂದು ಓಣಿಗೆ, ಆ ವಟಾರಕ್ಕೆ ಮಿನಿಸ್ಟ್ರು ಬರ್ತಾ ಇರ್ತಾರೆ. ಅದಕ್ಕಾಗಿ DC ಬಂದ ತಕ್ಷಣ ಇವರೆಲ್ಲರೂ ಹೋಗಿ ಅವ್ರ ಹತ್ತಿರ ನಿಂತ ತಕ್ಷಣ, ಅರೆ ಅವ್ರು ಯಾರು, ಇಡೀ ಜಿಲ್ಲೆ ಎಲ್ಲ ಒಂದು ಶಿಕ್ಷಣ ಇರಲಿ, ವೈದ್ಯಕೀಯ ಇರಲಿ, ಎಲ್ಲ ಸೇವೆಗೆ ಪ್ರಮುಖರಂದ್ರೆ ಅವರೇ. ಅಂದ್ರೆ ಏನ್ ಮಾಡಿರ್ತಾರೆ, IAS, ನಾನು IAS ಆಗ್ತೀನಿ. IAS ಅಷ್ಟು ಗ್ರೇಟ್, ಇಡೀ ಭಾರತದಲ್ಲಿರುವಂಥ ಅತ್ಯಂತ ಶ್ರೇಷ್ಠ ನಾಗರಿಕ ಹುದ್ದೆ ಅಂದ್ರೆ ಅದು IAS. ಹಾಗಾದ್ರೆ ನಾನು ಅದೇ ಆಗ್ತೀನಿ. ಇನ್ನೇನು 5 ನಿಮಿಷದಲ್ಲಿ ಕಾರ್ ಬರುತ್ತೆ, ಮಿನಿಸ್ಟರ್ ಕಾರಿಂದ ಇಳಿತಾರೆ. ಈ DC IAS ಕೂಡ ಅವ್ರ ಎದುರುಗಡೆ ಡೋರ್ ತೆಗೆದು ಬನ್ನಿ ಸರ್ ಅಂತ ಹೇಳ್ತಾರೆ. ಹುಡುಗನಿಗೆ ಆಶ್ಚರ್ಯ, ಯಾಕಂದ್ರೆ ಈಗ ಹುಡುಗ ಹೇಳಿರ್ತಾನೆ, ಇಡೀ ದೇಶಕ್ಕೆ ಅತ್ಯಂತ ಉನ್ನತ ನಾಗರಿಕ ಹುದ್ದೆ ಅಂದ್ರೆ IAS. ಅವರೇ ಡೋರ್ ತೆಗಿತಾ ಇದ್ದಾರೆ. ಅವ್ರು ಯಾರು, ಅವರು ಈ ಮಾನ್ಯ ಶಾಸಕರು ಆಗಿದ್ರು, ಅದ್ರ ಜೊತೆಗೆ ಸಚಿವರು ಆಗಿದ್ದಾರೆ ಈಗ. ಹಾಗಾದ್ರೆ ನಾನು ಸಚಿವ ಆಗ್ತೀನಿ. ಇನ್ನೇನಿದು ಫೈನಲ್ ಅಂತ ಹೇಳ್ಕೊಂಡಿರ್ತಾನೆ, ಯಾಕಂದ್ರೆ ಅವ್ರಿಗಿಂತ ಜಾಸ್ತಿ ಯಾರು ಇಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿಗೆ ಇವರೆಲ್ಲರೂ ಹೋಗ್ತಾ ಇರ್ತಾರೆ, ಒಂದು ವಠಾರದಲ್ಲಿ ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಇವನಿಗೆ ಆಶ್ಚರ್ಯ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಬರಿಗಾಲದಲ್ಲಿ ಹೋಗ್ತಾ ಇದ್ದಾರೆ. ಓಣಿಯಲ್ಲಿ ಹೋಗ್ತಾ 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 ಚಿಕ್ಕ ಮನೆ ಬರುತ್ತೆ. ಇನ್ನೇನು ಅದ್ರೊಳಗಡೆ ಹೋಗ್ತಾರೆ, ಇಲ್ಲ ಒಂದು ಗುಡ್ಸಲ್ ಕಾಣಿಸುತ್ತೆ, ಅದ್ರೊಳಗಡೆ ಹೋಗ್ತಾರೆ ಎಲ್ರು. ಒಂದು ಕಿಟಕಿ ಹತ್ರ ಬಂದು ನಿಂತ್ಕೊಳ್ತಾರೆ ಇವ್ರು ಮೂವರು. ಆ ಕಡೆಯಿಂದ ಈ ಕಡೆಯಿಂದ ನೋಡ್ತಿರ್ತಾರೆ. ಅವರೆಲ್ಲ ಹೋಗಿ ಕೆಳಗಡೆ ಕೂಡ್ತಾರೆ. ಒಂದು ಮಂಚದ ಮೇಲೆ ಒಬ್ಬ ವೃದ್ಧ ಮಲ್ಕೊಂಡಿರ್ತಾರೆ ಅನಾರೋಗ್ಯ ಸ್ಥಿತಿಯಲ್ಲಿ. ಅವರೆಲ್ಲರೂ ಹೋಗಿ ಆ ವೃದ್ಧನ ಕಾಲುಗಳಿಗೆ, ಪಾದಗಳಿಗೆ ನಮಸ್ಕರಿಸ್ತಾ ಅವರ ಕೆಳಗಡೆ ಕೂತ್ಕೊಳ್ತಾರೆ. ಇವನಿಗೆ ಪರಮಾಶ್ಚರ್ಯ, ಕ್ಲರ್ಕ್ಗಿಂತ ಇವ್ರು ದೊಡ್ಡರು, ಅವ್ರಿಗಿಂತ ಇನ್ನೊಬ್ರು ದೊಡ್ಡರು, ಅವ್ರಿಗಿಂತ ಇನ್ನೊಬ್ರು ದೊಡ್ಡರು, ಇವರೆಲ್ಲನೂ ಕಾರಲ್ಲಿ ತಿರುಗಾಡ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಗುಡಿಸಲಲ್ಲಿ ಮಲ್ಕೊಂಡಿದ್ದಾರೆ. ಅವ್ರ ಪಾದಗಳಿಗೆ ಇವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ, ಮಿನಿಸ್ಟರ್ ಇಟ್ಕೊಂಡು ಕ್ಲರ್ಕ್ವರೆಗೂ. ಇವ್ರು ಯಾರಿರಬಹುದು, ಟೆನ್ಷನ್ ಜಾಸ್ತಿ ಆಯ್ತು, ಆತುರ ತಿಳ್ಕೊಳ್ಬೇಕು ಅಂತ. ಆ ಆತುರದಿಂದ ಒಳಗಡೆ ಹೋಗ್ತಾರೆ. ಡೈರೆಕ್ಟ್ ಮಿನಿಸ್ಟರ್ಗೆ ಎಲ್ಲರೂ ಕೇಳಿಬಿಡ್ತಾರೆ, ಅವ್ರು ಯಾರು ನೀವು ನಮಸ್ಕಾರ ಮಾಡ್ತಾ ಇದ್ದೀರಲ್ಲ. ಆಗ ವಿದ್ಯಾರ್ಥಿಗೆ ಒಂದು ಆಶ್ಚರ್ಯ ಬರುತ್ತೆ. ಅವರೆಲ್ಲರೂ ಹೇಳ್ತಾರೆ, ನಾವೆಲ್ಲ ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ಕಾರಣ ನಮಗೆ ಕಲಿಸಿರುವಂತಹ ಗುರುಗಳು. ಹಾಗಾಗಿ ನಾವು ಯಾವತ್ತು ನಮ್ಮನ್ನು ಕಲಿಸಿರುವಂತಹ ಒಂದು ಗುರುಗಳಿಗೆ, ನಮ್ಮ ಜೀವನಕ್ಕಾಗಿ ಇಡೀ ನಮಗಾಗಿ ಶ್ರಮಿಸುತ್ತಿರುವಂತಹ ನಮ್ಮ ಪೇರೆಂಟ್ಸ್, ತಂದೆ ತಾಯಿಯರಿಗೆ ಮತ್ತು ಶಿಕ್ಷಣ ಸಂಸ್ಥೆಗೆ ಸದಾ ಋಣಿಯಾಗಿರಬೇಕು. ಸೊ ಈ ಕಥೆಯ ಮೂಲಕ ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಇರುತ್ತೆ. ಆ ಗುರಿಗೆ ಮುಟ್ಟಲು ಒಬ್ಬ ಗುರು ಇರಬೇಕು. ಅದ್ರ ಜೊತೆಗೆ ನಿಮ್ಮಲ್ಲಿರುವಂತಹ ಒಂದು ಛಲ ಇರಬೇಕು. ಆ ಛಲ ಇದ್ದಾಗ ಮಾತ್ರ ಮುನ್ನುಗ್ಗಬಹುದು.